टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। प्रतिभटने ಮಾಡಂಗಿಲ್ಲ ಅಂತ ಐತಂತೆ ಕ್ಯಾಮೆರಾ ಹಿಡ್ಕೊಂಡು ಮಾತಾಡಿ ಕಾಣಿಸ್ತಾ ಇಲ್ಲ ಅಣ್ಣ, ತಲೆ ಸುಸ್ತಾಗಿದ್ದೀನಿ ಅಣ್ಣ, ಎನರ್ಜಿ ಇಲ್ಲದೆ ಇದ್ದಾನೆ ಹೆಂಗಣ ಮಾತಾಡಲಿ. ಯಾವುದೇ ಗಾಡಿ ಓಡಬೇಕು ಪೆಟ್ರೋಲ್ ಮುಖ್ಯ ತಾನೆ. ನಾನು ನೀರೇ ಕುಡ್ದಿಲ್ಲ, ನೀವು ಬಂದು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಲೈಟ್ ನೋಡಿ ಅಂದ್ರೆ ಸೂರ್ಯಗಿಂತ ಟಾರ್ಚು ಅಲ್ಲ ಕಣ್ರಿ, ಸೂರ್ಯನಿಂತ ಬೆಳಕು ಕಣ್ಣು ಚುಚ್ತಾ ಇರ್ತೀನಿ, ಕಣ್ಣೇ ಬಿಡಕ್ಕಾಯ್ತಿಲ್ಲ. ಮುಂದಿನ ನಡೆ ಸರ್ ಉಪವಾಸ ಫಿಕ್ಸ್ ಏನು ತಿನ್ನಲ್ಲ. ನಾಳೆ ಇಲ್ಲಿ ಬಂದು ಮತ್ತೆ ಕೂತ್ಕೊಳ್ತೀನಿ, ನಾನು ಈಗ ಇನ್ಸ್ಪೆಕ್ಟರ್ ಭೇಟಿ ಮಾಡ್ತೀನಿ. ಆಮೇಲೆ ಇವರು ಯಾರೋ ಫೋನ್ ಮಾಡಿಕೊಟ್ರು, ಗೊತ್ತಿಲ್ಲ ಅವ್ರು ಯಾರು ಅಂತ, ಅವ್ರ ಹತ್ರ ಮಾತಾಡಿದ್ರು. ವಿಕ್ರಮ್ ಚಂದ್ರ ಮೇಲೆ ಮುಂದೆ ಕೂತಿದ್ದು ಪ್ರತಿಭಟನೆ ಮಾಡಿದ್ದ ಹೆಂಗೆ ಅದು ಪ್ರತಿಭಟನೆ ಮಾಡಿದ್ರ ಇಲ್ಲ ಫೋಟೋ ಶೂಟ್ ಮಾಡ್ತೀನಿ ಅಂದ್ರು, ಸೆಲ್ಫಿ ಪೋಸ್ ಕೊಡ್ತಾ ಕೂತ್ಕೊಂಡ್ರೆ ಏನ್ ಸರ್ ಅಲ್ಲ ಸರ್ ನಮ್ ಸರ್ ಒಂದ್ ನಿಮಿಷ ಸರ್ ಒಬ್ಬ ಮನುಷ್ಯನ ಅಸಮಾಧಾನ ಕಾಣಿಸ್ತಾ ಇಲ್ಲ ಇದು. ಮತ್ತೆ ಪ್ರತಿಭಟನೆ ಅಂತ ನೀನು ಶೋ ಕೊಡ್ತಾ ಕೂತಿದ್ವಾ? ಅಲ್ಲ ಪ್ರತಿಭಟನೆ ಮಾಡಂಗಿಲ್ಲ ಅಂತ ಅದೇನೋ ಚೇಂಬರ್ ವಿಧಾನಸೌಧದಿಂದ 2 ಕಿಲೋಮೀಟರ್ ಸುತ್ತಮುತ್ತಲಿ ಇದೇ ಮಾಡಂಗಿಲ್ಲ ಅಂತ ವಿಧಾನಸೌಧನವ್ರು ಬೇರೆ ಕಡೆ ಶಿಫ್ಟ್ ಮಾಡಿ ನಾಳೆ ಈಗ SP ಇದು ಇನ್ಸ್ಪೆಕ್ಟ್ ನಂಗೆ SP ಅಟ್ಲೀಸ್ಟ್ ಕಂಫರ್ಟಬಲ್ ಆಗಿ ಮಾಡಿದ್ರಪ್ಪ ಬಾಬಾ ಅವರು. ಇವ್ರು ಅದೇನೋ ಯಾರು ಫೋನ್ ಮಾಡಿಕೊಟ್ರು ಯಾರು ಅಂತ ಗೊತ್ತಿಲ್ಲ ನಂಗೆ. ಫೋನಲ್ಲಿ ನರೇಂದ್ರ ಮೋದಿ ಮಾಡ್ರು, ನಾನು ನರೇಂದ್ರ ಮೋದಿ ಬೋಲ್ಡ್ ಅಂದ್ರೆ ನರೇಂದ್ರ ಮೋದಿ ಅಂತ ಗೊತ್ತಾಯ್ತು. ಇವ್ರು ಯಾರು ಫೋನ್ ಮಾಡ್ಕೊಟ್ರು ಯಾರು ಗೊತ್ತಿಲ್ದಂಗೆ ಮಾತಾಡಿದ್ರ ಇಷ್ಟೊತ್ತು ಅವ್ರು ನಮ್ಮ ಇವ್ರ ಹತ್ರ ಮಾತಾಡಿದ್ರು ಮಾತಾಡಿದೆ. ಅಲ್ಲ ಅಂದ್ರೆ ಏನಲ್ಲ 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 ಒಂದು ನಿಮಿಷ ಇರ್ರಿ, ನಮ್ಮ ಸಮಸ್ಯೆ ದೂರ ಆಯ್ತು, ಸುಮ್ಮನಿರ್ರಿ. ಹೇಳಿ ನೋಡಿ ಸರ್, ನಾವು ಯಾವತ್ತಿಗೆ ನಿಮ್ಮ ಉಪವಾಸ ಅಂತ ದೇವರೇ ಆಗಲ್ಲ. ಯಾಕೆ ಯಾರಿಗೋಸ್ಕರ ಸರ್ ನಾಳೆ ಇಲ್ಲಿ ಇರ್ತೀನಿ, ಇವ್ರು ಅರೆಸ್ಟ್ ಮಾಡಿದ್ರೆ ಸ್ಟೇಷನ್ ಕರ್ಕೋಗ್ಲಿ, ಅಲ್ಲಿ ಉಪವಾಸ ಮಾಡ್ತೀನಿ. ಸ್ಟೇಷನ್ ಹೆಚ್ಚು ಕಡಿಮೆ ಅವ್ರಿಗೆ ಆಗುತ್ತೆ ಬಿಡಿ, ಅವ್ರು ಆನ್ಸರ್ ಮಾಡ್ತಾರೆ. ಅವ್ರು ಯಾರು ಕರ್ಕೊಳ್ತಾರೋ ಆನ್ಸರ್ ಮಾಡ್ತಾರೆ. ನಾನು ಬಂದು ಲೆಟ್ರ್ ಬಂದು ಕೊಡ್ತೀನಿ ಬೆಳಗ್ಗೆ ಬಂದು, ಅದಕ್ಕೂ ನೀವು ರೆಸ್ಪಾಂಡ್ ಮಾಡದೆ ಮಾಡಿದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತಿದೆ ಸರ್. ಇದು ನನ್ನ ಇಂಡಿವಿಜುವಲ್ ಹೋರಾಟ. ಅಣ್ಣ ಒಂದು ನಿಮಿಷ, ಯಾರು ಬರಬೇಡ್ರಪ್ಪ, ಇದು ನನ್ನ ಇಂಡಿವಿಜುವಲ್ ಹೋರಾಟ. ಸಂಘಟನೆಗಳೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏನು ಸಪೋರ್ಟ್ ಮಾಡಕ್ಕೆ ನಾವು ಕ್ರೈಮ್ ಮಾಡಿದೀವ, ಕೊಲೆ ಮಾಡಿದೀವಿ ಅಂದ್ರೆ ನಾವು ಕೊಲೆ ಮಾಡಿದವ್ರಿಗೆ ಫ್ಯಾನ್ಸ್ ಅಂತ ದೇಶ ಇದು, ನಮ್ಮ ದೇಶ ಇದು. ಕೊಲೆ ಮಾಡಿದವ್ರಿಗೆ ಫ್ಯಾನ್ಸ್, ಜೈಲಿಂದ ಬರೋರಿಗೆ ಹೂನಾರ ಹಾಕಿ ಕರ್ಕೊಂಡು ಹೋಗೋ ದೇಶ ರೀ ಇದು. ಈ ದೇಶದಲ್ಲಿ ಕುತ್ಕೊಂಡು ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ತಿಂತಾ ಇದ್ದೀರಾ ಅಂತ ಏನ್ರಿ ಅದು? ನನಗೆ ತಲೆ ಕೆಟ್ಟೋಗಿದೆ ಇವತ್ತು, ತುಂಬಾ ಹಸ್ತಿದ್ದೀನಿ. ಏನಾದ್ರು ಮಾತಾಡ್ಬಿಟ್ರೆ ಮಾಧ್ಯಮದವರಿಂದ ಅಂತ ಅನ್ಕೋಬೇಡಿ. ನಾನು ಯಾವತ್ತೂ ಹಿಂಗೆ ಮಾತಾಡಲ್ಲ, ಇವತ್ತು ಹಿಂಗೆ ಅರ್ಥ ಆಗ್ತಾ ಇದೆ. ಮತ್ತೆ ಆದ್ರೂ ಪ್ರತಿಭಟನೆ ಕೂತ್ಕೊಂಡ್ರ, ಸೆಲ್ಫಿ ಕೂತ್ಕೊಂಡ್ರ ಮತ್ತೆ ಪ್ರತಿಭಟನೆ ಕೂತ್ರೆ ಅರೆಸ್ಟ್ ಮಾಡ್ತಾರೆ. ನೀವು ಪ್ರತಿಭಟನೆ ಕೂತ್ಕೋತೀನಿ ಸರ್. ಒಂದು ಕೆಲಸ ಮಾಡಿ ಸರ್, ನಾನು ಅರೆಸ್ಟ್ ಮಾಡಿದ್ರೆ ಮಾಡಿ, ನಾನು ಪ್ರತಿಭಟನೆಗೆ ನಾಳೆ ಹೋಗಿ ಲೆಟರ್ ಕೊಡ್ತೀನಿ ಸರ್. ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ನಾನು DCP ಹತ್ರ ಅವ್ರ ನಂಬರ್ ತೊಗೊಂಡು ಮಾತಾಡ್ತೀನಿ. ಈಗ ಅಟ್ಲೀಸ್ಟ್ DCP ಹತ್ರ ಮಾತಾಡಿದ್ರೆ ಅವ್ರನ್ನ ಕೇಳಿದ್ರೆ ಓಕೆ ಸರ್, ಕೇಳಲ್ಲ ಅಂದ್ರೆ ನನಗೆ ಗೊತ್ತು ಸರ್, ನನ್ನ ಜೀವನದ ನಿರ್ಧಾರ. ಅವ್ರ ಕಷ್ಟ ಚುಚ್ಚ ಬಂದಾಗ